ಇಂದಿನ ಜನರೊಂದಿಗೆ ಜನತಾದಳ ಸದಸ್ಯತ್ವ ಅಭಿಯಾನದ ಹಿನ್ನೆಲೆಯಲ್ಲಿ ಇವತ್ತು ಮೊದಲನೇ ದಿನ ಮಂಡ್ಯ ಜಿಲ್ಲೆಯ ನಮ್ಮ ಮದ್ದೂರು ತಾಲೂಕಿನ ಎಲ್ಲ ನನ್ನ ಆತ್ಮೀಯ ಈ ಭಾಗದ ರೈತ ಬಂಧುಗಳೇ, ಪಕ್ಷದ ಎಲ್ಲ ಪ್ರಮುಖ ಮುಖಂಡರೇ, ಕಾರ್ಯಕರ್ತ ಬಂಧುಗಳೇ, ಎಲ್ಲ ಪಕ್ಷದ ನಿಷ್ಠಾವಂತ ಕಟ್ಟಾಳುಗಳೇ, ಬಹಳ ಜನ ಮಾತನಾಡೋದಕ್ಕಿಂತ ಮುಂಚಿತವಾಗಿ ತಮ್ಮೆಲ್ಲರಲ್ಲೂ ಕ್ಷಮೆಯನ್ನು ಯಾಚಿಸಿದ್ದಾರೆ. ನನಗೂ ಕೂಡ ಒಳಗಡೆಯಿಂದ ಮುಜುಗುರ. ತಮ್ಮೆಲ್ಲರೂ ಈ ಉರಿ ಬಿಸಿಲಲ್ಲಿ ಕೂರಿಸಿ ನಾವು ನೆರಳಲ್ಲಿ ಕೂತು ಮಾತನಾಡ್ತಾ ಇರ್ತಕ್ಕಂಥದ್ದು ನನ್ನ ಮನಸ್ಸಿಗೂ ಕೂಡ ಒಪ್ಪಿಲ್ಲಣ್ಣ. ದಯಮಾಡಿ ತಾವ್ಯಾರೂ ಕೂಡ ಅನ್ಯತಾ ಭಾವಿಸಬಾರ್ದು. ಆದರೂ ಕೂಡ ಪಕ್ಷದ ಮೇಲೆ ಇರತಕ್ಕಂಥ ಅಪಾರವಾದಂಥ ಅಭಿಮಾನಕ್ಕೆ ತಾವೆಲ್ಲರೂ ಕೂಡ ಕೂತು ಬಹಳ ಸಮಾಧಾನದಿಂದ ಇವತ್ತು ಈ ಸಭೆಯನ್ನು ಯಶಸ್ವಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಸಹಕಾರವನ್ನು ಕೊಟ್ಟಿರ್ತಕ್ಕಂಥದ್ದು. ಇವೆಲ್ಲವನ್ನು ನೋಡಿದಾಗ ಮದ್ದೂರು ತಾಲೂಕಿನ ಮಹಾ ಜನತೆ ಯಾವ ರೀತಿ ಜನತಾದಳ ಪಕ್ಷ ರಾಜಕೀಯವಾಗಿ ಸಂಕಷ್ಟದಲ್ಲಿ ಇದ್ದಂಥ ಕಾಲದಲ್ಲಿ ನಮ್ಮನ್ನು ತಲೆ ಮೇಲೆ ಕೂರಿಸಿ ಮೆರೆಸಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟಿದೆ. ಅದಕ್ಕೆ ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ಕೊನೆಯ ಕಾಲಘಟ್ಟದಲ್ಲಿ ಆದಂಥ ಪಕ್ಷದ ಕಾರ್ಯಕರ್ತರುಗಳು ಹಾಗೂ ನಮ್ಮ ಭಾಗದ ಎಲ್ಲ ಮಾಜಿ ಶಾಸಕರು, ಮುಖಂಡರುಗಳು ಹಾಗೂ ಮಂಡ್ಯ ಜಿಲ್ಲೆಯ ಎಲ್ಲ ಪ್ರಬುದ್ಧ ಮತದಾರ ತಂದೆ ತಾಯಂದಿರುಗಳ ಮನಸ್ಸಿನಲ್ಲಿ ಒಂದು ಭಾವನೆ ಇತ್ತು. ನನ್ನ ಹೆಸರು ಕೂಡ ಪ್ರಸ್ತಾವನೆಯಲ್ಲಿ ಇಟ್ಟಿದ್ರಿ. ಮಂಡ್ಯದಲ್ಲಿ ಅಂಬೇಡ್ಕರ್ ಭವನದಲ್ಲಿ ನಡೆದಂಥ ಪಕ್ಷದ ಕಾರ್ಯಕರ್ತರು, ಮುಖಂಡರ ಆ ಒಂದು ಸಭೆಯಲ್ಲಿ ಬಹುಶಃ ತಾವೆಲ್ಲರೂ ಕೂಡ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಳೆದ 19ರ ಆ ಕಹಿ ನೆನಪುಗಳು, ಕಹಿ ಸೋಲಿನ ಘಟನೆ ಯಾವ್ಯಾವ ರೀತಿ ನಡೀತು ಅಂತಕ್ಕಂಥದ್ದು ಮತ್ತೆ ಪದೇ ಪದೇ ಅದನ್ನು ಚರ್ಚೆ ಮಾಡಿ ಸಮಯ ವ್ಯರ್ಥ ಮಾಡ್ತಕ್ಕಂಥದ್ದು ಬೇಡ. ಅದಕ್ಕೆ ತಕ್ಕವಾದಂಥ ಒಂದು ಉತ್ತರವನ್ನು ಕೊಡಬೇಕು ಅಂತಕ್ಕಂಥದ್ದು, ನನ್ನ ಮೂಲಕವೇ ಕೊಡಬೇಕು ಅಂತಕ್ಕಂಥದ್ದು ತಾವೆಲ್ಲ ಭಾಳ ಮನಸ್ಸಿನಿಂದ ನನ್ನನ್ನು ಹರಿಸಿದ್ರಿ, ಬಯಸಿದ್ರಿ. ಆದರೆ ಎಲ್ಲೋ ಒಂದು ಕಡೆ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಜನತಾದಳ ಪಕ್ಷ ಇವತ್ತು ಈ ರಾಜ್ಯದಲ್ಲಿ ಸ್ಥಾಪಿತವಾಗಿರ್ತಕ್ಕಂಥದ್ದೇ ವಿಶೇಷವಾಗಿ ಮಂಡ್ಯ ಜಿಲ್ಲೆ ಅಂದರೆ ರೈತರು ಅಂದರೆ ಮಂಡ್ಯ ಜಿಲ್ಲೆ. ರೈತಾಪಿ ವರ್ಗದ ಅನೇಕ ಹೋರಾಟಗಳಲ್ಲಿ ಅತ್ಯಂತ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿ ರೈತರ ಜೊತೆಯಲ್ಲಿ ಇದ್ದೇವೆ ಅಂತಕ್ಕಂಥ ಸಾಕಷ್ಟು ಉದಾಹರಣೆಗಳು ತಮ್ಮ ಕಾರ್ಯಕ್ರಮಗಳು ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕೊಡುವ ಮೂಲಕ ಅಷ್ಟೇ ಅಲ್ಲ, ಅಧಿಕಾರ ಇರಲಿ ಇಲ್ಲದೆ ಹೋಗಲಿ ಸದಾಕಾಲ ರೈತ ಪರವಾದಂಥ ಕಾಳಜಿಯನ್ನು ಹೊತ್ತು ರೈತ ಪರವಾಗಿ ಸದಾಕಾಲ ಪಕ್ಷ ಹಲವಾರು ವರ್ಷಗಳಿಂದ ನಿಂತಿರ್ತಕ್ಕಂಥದ್ದು. ಅದನ್ನು ಗುರುತಿಸಿ ವಿಶೇಷವಾಗಿ ರಾಜ್ಯದ ಉದ್ದಗಲಕ್ಕೂ ಕೂಡ, ಅದರಲ್ಲೂ ನಮ್ಮ ಮಂಡ್ಯ ಜಿಲ್ಲೆಯ ರೈತಾಪಿ ವರ್ಗದ ನಮ್ಮ ತಂದೆ ತಾಯಂದಿರು ನಿರಂತರವಾಗಿ ಸನ್ಮಾನ್ಯ ದೇವೇಗೌಡರ ಸಾಹೇಬರ ಹೋರಾಟಕ್ಕೆ, ಸನ್ಮಾನ್ಯ ಕುಮಾರಣ್ಣವರ ಹೋರಾಟಕ್ಕೆ ಪ್ರತಿಫಲವಾಗಿ ಅನೇಕ ಚುನಾವಣೆಗಳಲ್ಲಿ ನಾನು ಹೇಳಬೇಕಾಗ್ತದಣ್ಣ, ಕಳೆದ 18ರ ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಕುಮಾರಣ್ಣವ್ರನ್ನ ಮುಖ್ಯಮಂತ್ರಿ ಮಾಡಬೇಕು, ಮುಖ್ಯಮಂತ್ರಿಗಳಾಗಿ ನೋಡಬೇಕು ಅಂತಕ್ಕಂಥ ಅಭಿಲಾಷೆಯಿಂದ ತಾವು ತಗೊಂಡಿರ್ತಕ್ಕಂಥ ಅಂದಿನ ನಿರ್ಧಾರ ಮತ್ತೊಮ್ಮೆ ರಾಜ್ಯದಲ್ಲಿ ಸನ್ಮಾನ್ಯ ಕುಮಾರಣ್ಣವರು 2ನೇ ಬಾರಿ ಮುಖ್ಯಮಂತ್ರಿಗಳಾಗಿ ಮಾಡಿರ್ತಕ್ಕಂಥ ಕೀರ್ತಿ ಇವತ್ತು ಯಾವುದಾದ್ರೂ ರಾಜ್ಯದಲ್ಲಿ ಮೊದಲನೇ ಸ್ಥಾನ ಹೋಗಬೇಕು ಅಂತಕ್ಕಂಥದ್ದಾದರೆ ಅದು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಮದ್ದೂರು ಹಾಗೂ ಸಂಪೂರ್ಣ ನಮ್ಮ ಮಂಡ್ಯ ಜಿಲ್ಲೆಯ ತಂದೆ ತಾಯಂದರಿಗೆ ಸಲ್ಲಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ, ಮತ್ತೆ ಈ ಬಾರಿಯೂ ಕೂಡ ಕುಮಾರಣ್ಣವರು ಲೋಕಸಭಾ ಚುನಾವಣೆಗೆ
ಸ್ಪರ್ಧೆಯನ್ನು ಏನು ಮಾಡಿದರು ಕೊನೆ ಕ್ಷಣದಲ್ಲಿ, ತಾವು ಯಾವ ರೀತಿ ಕುಮಾರಣ್ಣನ ನಡೆಸ್ಕೊಂಡಿದ್ದೀರಿ, ಯಾವ ರೀತಿ ಪಕ್ಷದ ಮೇಲೆ ತಮ್ಮ ಅಭಿಮಾನವನ್ನು ಅನೇಕ ಚುನಾವಣೆಗಳೆಲ್ಲ ತೋರಿಸಿದ್ದೀರಿ ಅಂತಕ್ಕಂಥ ನಿದರ್ಶನ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಅತ್ಯಂತ ಪ್ರಚಂಡ ಬಹುಮತವನ್ನು ಗಳಿಸ್ತಕ್ಕಂಥದ್ದಷ್ಟೇ ಅಲ್ಲ, ಮದ್ದೂರು ತಾಲೂಕಿನಲ್ಲಿ ಸರಿಸುಮಾರು 57-58 ಸಾವಿರ ಅಂತರದಿಂದ ಪ್ರಚಂಡ ಬಹುಮತದಿಂದ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ನಿಮ್ಮೆಲ್ಲರ ಒಂದು ಆಶೀರ್ವಾದ ಮಾಡುವ ಮೂಲಕ ಇವತ್ತು ರಾಷ್ಟ್ರದಲ್ಲಿ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಇತಿಹಾಸದ ಪುಟಗಳಲ್ಲಿ ಯಾರು ಕೂಡ ಮುಂದಿನ ದಿನಗಳಲ್ಲಿ ಹಿಂದೆ ನಮ್ಮ ಭಾರತ ದೇಶದಲ್ಲಿ ಯಾರು ಇದ್ರೋ ಬಿಟ್ಟರೋ ನನಗೆ ಗೊತ್ತಿಲ್ಲ, ಆದರೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಯಾವಾಗಲೂ ಹೇಳ್ತಾ ಇರ್ತಾರೆ, ನರೇಂದ್ರ ಮೋದಿರವರ ಆಡಳಿತ ವೈಖರಿ ಈ ದೇಶ ಈಗಾಗಲೇ 5ನೇ ಸ್ಥಾನದಲ್ಲಿದೆ, ಅತಿ ಹೆಚ್ಚು ಆರ್ಥಿಕ ಶಕ್ತಿಯಾಗಿ ಅದು 3ನೇ ಸ್ಥಾನಕ್ಕೆ ಹೋಗಿ ತಲುಪಬೇಕು ಅಂತಕ್ಕಂಥ ಅಭಿಲಾಷೆಯಿಂದ ಸನ್ಮಾನ್ಯ ನರೇಂದ್ರ ಮೋದಿರವರ ಕೆಲಸಕ್ಕೆ ಬೆಂಬಲವಾಗಿ ಇಡೀ ದೇಶದ ಜನತೆ, ಕರ್ನಾಟಕ ರಾಜ್ಯದ ಜನತೆನೂ ಅಷ್ಟೇ ನಮಗೆ ಗೌರವವನ್ನು ತಂದುಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾದಂಥ ಸ್ಥಾನ ಮಂಡ್ಯ ಜಿಲ್ಲೆಯ ಎಲ್ಲ ಪ್ರಬುದ್ಧ ಮತದಾರ ತಂದೆ ತಾಯಂದಿರುಗಳು ನೀಡಿದ್ದೀರಣ್ಣ. ಇವತ್ತು ಈ ಭಾಗದ ನಿಕಟಪೂರ್ವ ಶಾಸಕರು, ಮಾಜಿ ಮಂತ್ರಿಗಳು, ಅನುಭವಿಗಳು, ಹಿರಿಯಕರು, ಮುತ್ಸದ್ದಿಗಳು ಮತ್ತು ನಮ್ಮಂಥ ಯುವಕರಿಗೆ ಸ್ಫೂರ್ತಿಯಾಗಿ ಚುನಾವಣೆಯಲ್ಲಿ ಗೆಲುವು ಸೋಲು ಅಂತಕ್ಕಂಥದ್ದು ಅಣ್ಣ ಇವು ಸರ್ವೇ ಸಾಮಾನ್ಯ. ನಮ್ಮ ತಮ್ಮಣ್ಣ ಸಾಹೇಬ್ರ ಸುಪುತ್ರರು ನನಗೆ ಆತ್ಮೀಯರಾಗಿರ್ತಕ್ಕಂಥ ಸಂತೋಷಣ್ಣ ಅವರು ಮಾತನಾಡ್ತಾ ಇದ್ರು. ಅವರು ಮಾತನಾಡಬೇಕಾದ್ರೆ ಸ್ವಲ್ಪ ಕಠಿಣವಾಗಿ ಇರ್ತಕ್ಕಂಥ ವಾಸ್ತವಾಂಶದ ಬಗ್ಗೆ ಸ್ವಲ್ಪ ನೇರವಾಗಿ ಚರ್ಚೆ ಮಾಡಿದ್ದಾರೆ. ಅದೇನು ತಪ್ಪು ಅಂತಕ್ಕಂಥದ್ದು ಅಲ್ಲ, ಆದರೆ ಇರ್ತಕ್ಕಂಥ ಕೆಲವೊಂದಷ್ಟು ವಾಸ್ತವಾಂಶಗಳು. ಆದರೆ ಒಂದು ಸಂತೋಷಣ್ಣ ತಾವು ಹೇಳ್ತಾ ಇದ್ರಿ, ತಮ್ಮಣ್ಣ ಸಾಹೇಬರು ಹೇಳ್ತಾ ಇದ್ರು, ಏನಪ್ಪ ಈ ಚಿಕ್ಕ ವಯಸ್ಸಿಗೆ ನಿಖಿಲ್ ಕುಮಾರಸ್ವಾಮಿ 3 ಸಲ ಸೋತವನಲ್ಲ, ಇವನಿಗೆ ಹಿಂಗೆ ಆಗಬಾರ್ದಾಗಿತ್ತು. ಆದರೂ ಕೂಡ ಆಚೆ ಹೊರಗಡೆ ಬಂದು ಇಲ್ಲಪ್ಪ ನಾನು ಜನಗಳ ಪರವಾಗಿ ಇರ್ತೇನೆ, ಪಕ್ಷ ಕಟ್ತೇನೆ, ಜನರಿಗೋಸ್ಕರ ಹೆಜ್ಜೆ ಹಾಕ್ತೇನೆ ಅಂತ ಬಂದಿದ್ದಾನಲ್ಲ, ಈ ವಯಸ್ಸಿನಲ್ಲಿ ಅವನು ಆರಾಮಾಗಿ ಸಂತೋಷವಾಗಿ ಕುಟುಂಬದ ಜೊತೆ ಕಾಲ ಕಳೀಬೋದು ಅಂತಕ್ಕಂಥದ್ದನ್ನ ಕೆಲವೊಂದಷ್ಟು ಮುಖಂಡರೇನು ಪ್ರಸ್ತಾವನೆ ಮಾಡ್ತಾ ಇದ್ರಣ್ಣ. ಆದರೆ ನನಗೆ ಸಂತೋಷ ತಂದು ಕೊಡ್ತಕ್ಕಂಥದ್ದು ಒಂದೇ, ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣವರು ನಮ್ಗೆ ಇವತ್ತೇನು ಒಂದು ದಾರಿಯನ್ನು ತೋರಿಸಿದ್ದಾರೆ. ಜನರ ಜೊತೆಯಲ್ಲಿ ಗೆಲ್ಲು ಸೋಲು ಅಂತಕ್ಕಂಥದ್ದು ಸಮಚಿತ್ತವಾಗಿ ತಗೊಂಡು ಹೋಗ್ತಕ್ಕಂಥದ್ದು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.